ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಕಾಂಗ್ರೆಸ್ 80% ಭ್ರಷ್ಟಾಚಾರ ಸರ್ಕಾರವಾಗಿದೆ. ವಿಜಯೇಂದ್ರ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದು 6 ತಿಂಗಳಾಗಿದೆ. ರಾಜ್ಯದಲ್ಲಿ 500 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದ ರೈತರಿಗೆ ಪರಿಹಾರ ಕೊಡಲು ಅವರಲ್ಲಿ ಹಣ ಇಲ್ಲ. ರೈತರ ಬಗ್ಗೆ ಕನಿಕರ ಇಲ್ಲದ ದುಷ್ಟ ಸರ್ಕಾರ ರಾಜ್ಯದಲ್ಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿದರು. ನಗರದ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಭಾನುವಾರ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಅವರು ಮಾತನಾಡಿ, ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅದರಂತೆ ನನಗೆ ನನ್ನ ತಂದೆ ಯಡಿಯೂರಪ್ಪನವರು ನನ್ನ ಗುರುವಾದರೆ ನನಗೆ ರಾಜ್ಯದಲ್ಲಿ ಜವಾಬ್ದಾರಿ ನೀಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವುದು ನನ್ನ ಗುರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಪಿಸಿ ಗದ್ದಿಗೌಡರ್, ಮಾಜಿ ಸಚಿವ ಹಾಲಿ ಶಾಸಕ ಸಿಸಿ ಪಾಟೀಲ್, ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕ್ನೂರ್, ಮಾಜಿ ಶಾಸಕ ಕಳಕಪ್ಪ ಬಂಡಿ, ನಗರಸಭೆ ಅಧ್ಯಕ್ಷೆ ಉಷಾ ದಾಸರ್, ಉಪಾಧ್ಯಕ್ಷ ಸುನಂದ ಬಾಕ್ಳೆ, ಒಬಿಸಿ ರಾಜ್ಯ ಕಾರ್ಯದರ್ಶಿ ರವಿ ದಂಡೀನ್, ರಾಜು ಕುರುಡಗಿ, ಕಾಂತಿಲಾಲ್ ಬನ್ಸಾಲಿ, ಎಂಎಸ್ ಕರಿಗೌಡ್, ಲಿಂಗನಗೌಡ ಮುತ್ತನಗೌಡ, ಸಿದ್ದಣ್ಣ ಪಲ್ಲೆತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗದಗ್ನಲ್ಲಿ ನಡೀತಾ ಇರತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಭೆ, ಈ ಒಂದು ವಿಶೇಷ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ತಕ್ಕಂಥ ಮಾನ್ಯ ಶ್ರೀ ಮುತ್ತಣ್ಣ ಲಿಂಗನಗೌಡ್ರೆ, ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿಸಿ ಪಾಟೀಲ್ ರವರೇ, ಜನಪ್ರಿಯ ಸಂಸದರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗದ್ದಿಗೌಡ್ರೆ, ಶಾಸಕ ಮಿತ್ರರಾಗಿರ್ತಕ್ಕಂಥ ಚಂದ್ರು ಲಮಾಣಿ ಅವರೇ, ಸಂಕ್ನೂರ್ ಸಾಹೇಬ್ರೆ, ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕಳಕಪ್ಪ ಬಂಡೀರವರೇ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕಳಗೇರಿ ಅವರೇ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣ ತಳ್ಳಿಕೆರೆ ಅವರೇ, ಲಿಂಗರಾಜ್ ಪಾಟೀಲ್ ಅವರೇ, ಉಷಾ ದಾಸರ್ ಅವರೇ, ಸುನಂದ ಬಾಕ್ಲೇರವರೇ, ಉಮೇಶ್ ಪಾಟೀಲ್ ರವರೇ, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕಾಂತಿಲಾಲ್ ಬನ್ಸಾಲ್ ರವರೇ, ರಾಜು ಅವರೇ, ಗಣಾಚಾರ್ಯ ಅವರೇ, ಮಂಜುಶ್ರೀ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಂಡಲದ ಅಧ್ಯಕ್ಷರೇ, ಮೋರ್ಚಾದ ಎಲ್ಲ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆ ತಾಯಂದರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡ ನಂತರ ಮೊದಲ ಬಾರಿಗೆ ಐತಿಹಾಸಿಕ ನಗರಿ ಗದಗಿಗೆ ಇವತ್ತು ಭೇಟಿಯನ್ನು ನೀಡಿದ್ದೇನೆ. ಬಹಳ ಸಂತೋಷ ಆಗಿದೆ. ಹಣ ಕೇಳಿಸ್ತದೆ ಬಿಡ, ಯಾಕೆ ಕರೆ ಕಳಿಸ್ಕೊಂತೀಯ? ಗದಗಿಗೆ ಇವತ್ತು ಭೇಟಿಯನ್ನು ಕೊಟ್ಟಿರ್ತಕ್ಕಂಥ ತುಂಬಾ ಸಂತೋಷ ಬಂದಿದೆ. ಒಂದು ಐತಿಹಾಸಿಕ ನಗರಿ, ಮತ್ತೊಂದು ಸಂತೋಷಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು, ನಾವಿನ್ನೂ ಕಾಲೇಜ್ ಓದ್ ಮುಗಿಸ್ತಿದ್ದೇನೆ, ಬೆಂಗಳೂರಿನಲ್ಲಿದ್ರೆ ಪುಡಾರಿಗಳಾಗ್ಬಿಡ್ತಾರೆ ನನ್ನ ಮಕ್ಕಳು ಅಂತ ಹೇಳಿ ನಮ್ಮ ರಾಘಣ್ಣನ ಕರ್ಕೊಂಡ್ಬಂದಿಲ್ಲಿ ಗದಗಿಗೆ ಸಂಬಂಧ ಬೆಳೆಸಿದ್ರು. ನಮ್ಮ ಅತ್ತಿಗೆ ಬಂದು ಗದಗ್ನವರೇನೆ. ರಾಘಣ್ಣನ ಬಗ್ಗೆ ಸ್ವಲ್ಪ ವಿಶ್ವಾಸ ಜಾಸ್ತಿ ಇತ್ತು. ನಿಧಾನಕ್ಕೆ ಆಮೇಲೆ ಮದುವೆ ಮಾಡೋದು 25 ವರ್ಷ ಆದ್ಮೇಲೆ. ನಾನ್ ಬೆಂಗಳೂರಿನಲ್ಲೇ ಓದ್ತಾ ಇದ್ದಿದ್ರಿಂದ ಇವನಿಗೆ ಬೇಗ ಕಟ್ ಹಾಕ್ಬೇಕು ಅಂತ ಹೇಳಿ ಗುಲ್ಬರ್ಗಾದಿಂದ ಸೊಸೆ ಹುಡ್ಕೊಂಡ್ಬಂದ್ರು ತಂದೆಯವ್ರು ನನಗೆ. ನಮ್ಮ ಅಣ್ಣನಿಗೆ ಗದಗಿನ ಸೊಸೆ, ನನಗೆ ಗುಲ್ಬರ್ಗಾದಿಂದ ಸೊಸೆ ಹುಡ್ಕೊಂಡ್ಬಂದ್ರು. ಕಾರಣ ಏನಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಜನರಿಗೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಬಡತನ ಇರಬಹುದು, ಆದರೆ ಹೃದಯ ಶ್ರೀಮಂತಿಕೆನಲ್ಲಿ ಏನೂ ಕೂಡ ಕೊರತೆ ಇಲ್ಲ. ಹೃದಯ ಶ್ರೀಮಂತಿಗೆ ಕಿಂಚಿತ್ತೂ ಕೂಡ ಕಡಿಮೆ ಇಲ್ಲದೆ ಇರೋದ್ರಿಂದ
ಅಣ್ಣನಿಗೆ ನನಗೆ ಇಬ್ರು ಕೂಡ ಉತ್ತರ ಕರ್ನಾಟಕದಿಂದನೇ ಸೊಸೆ ಹುಡ್ಕೊಂಡ್ ಬಂದ್ರು. ಆದ್ಮೇಲೆ ತುಂಬಾ ಸಂತೋಷ ಮತ್ತು ಹೆಮ್ಮೆನೂ ಕೂಡ ಇದೆ ನನಗೆ. ಇವತ್ತು ಗದಗಿಗೆ ರಾಜ್ಯದ ಅಧ್ಯಕ್ಷನಾಗಿ ಬಂದಂತ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಕರ ಒಂದು ಸಮೂಹ ಸ್ವಾಗತನ ಕೋರಿ ಇವತ್ತು ನಮ್ಮೆಲ್ಲರನ್ನು ಕೂಡ ಇವತ್ತು ನೋಡ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನಂತೂ ಭಾವಿಸಿದ್ದೇನೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಕೂಡ ಇಲ್ಲಿ ಬಂದಿದ್ದಾರೆ. ನಿಮ್ಮ ಮನೆಯ ಮಗ ವಿಜೇಂದ್ರನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ತಾಯಂದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತೇಳಿ ಹೇಳ್ತಾರೆ. ಅಂದ್ರೆ ಯಾವ ಪುಣ್ಯ ಭೂಮಿಯ ಮೇಲೆ, ಯಾವ ಪುಣ್ಯದ ನೆಲದ ಮೇಲೆ ತಾಯಿಯನ್ನ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಆ ನೆಲದ ಮೇಲೆ ದೇವಾದಿ ದೇವತೆಗಳು ಬಹಳ ಸಂತೋಷದಿಂದ ಬರ್ತಾರೆ, ನಮ್ಮನ್ನ ಹರಿಸ್ತಾರೆ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಿಂದಿನಿಂದಲೂ ಕೂಡ ನಾವು ನಂಬ್ಕೊಂಡು ಬಂದಿರ್ತಕ್ಕಂಥ ಒಂದು ಪದ್ಧತಿ. ಜೀವನದಲ್ಲಿ ಯಾವುದೋ ಒಂದು ಯಶಸ್ಸನ್ನ ಗಳಿಸಬೇಕು ಅಂತ ಹೇಳಿದ್ರೆ ಯಾವುದೋ ಒಬ್ಬ ಮನುಷ್ಯನಿಗೆ ಅಥವಾ ನಾಯಕನಿಗೆ ಒಂದು ಗುರು ಮತ್ತು ಗುರಿ ಇರಲೇಬೇಕಾಗ್ತದೆ. ಯಾವುದೋ ಒಬ್ಬ ನಾಯಕನಿಗೆ ಅಥವಾ ಯಾರೋ ಒಬ್ಬ ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ಗುರು ಮತ್ತು ಗುರಿ ಎರಡೂ ಕೂಡ ಬಹಳ ಅವಶ್ಯಕತೆ. ನನ್ನ ಜೀವನದಲ್ಲಿ ನಾನು ಗುರು ಅಂತೇಳಿ ಭಾವಿಸಿರ್ತಕ್ಕಂಥದ್ದು ಬೇರೆ ಯಾರನ್ನೇ ಅಲ್ಲ, ನನ್ನ ಪೂಜ್ಯ ತಂದೆ ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ. BS ಯಡಿಯೂರಪ್ಪನವ್ರನ್ನ ನನ್ನ ಜೀವನದ ಕೂಡ ಗುರು ಅಂತೇಳಿ ನಾನು ನಂಬಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗುರಿ, ಜೀವನದಲ್ಲಿ ಗುರು ಒಂದು ಕಡೆ ಆದ್ರೆ ಗುರಿನೂ ಕೂಡ ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ, ಬಹಳ ಮುಖ್ಯ. ಗುರಿ ಇದ್ದಾಗ ಮಾತ್ರ ಆ ಮನುಷ್ಯ ಅಥವಾ ಒಬ್ಬ ರಾಜಕೀಯ ಮುಖಂಡ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು, ಸಂತೋಷ್ ಜಿ ಅವರು ನನಗೆ ಇವತ್ತು ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕರ್ತವ್ಯವನ್ನ, ಜವಾಬ್ದಾರಿಯನ್ನ ಇವತ್ತು ನನಗೆ ಕೊಟ್ಟಿದ್ದಾರೆ. ಇವತ್ತು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಬೇಕು. ಇದು ನನ್ನ ಮುಂದೆ ಇರ್ತಕ್ಕಂಥ ದೊಡ್ಡ ಗುರಿ. ಹಾಗಾಗಿ ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ, ಈ ಒಂದು ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರ ಆಶೀರ್ವಾದನೂ ಕೂಡ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ನಾನು ಇವತ್ತು ಗದಗಿಗೆ ಭೇಟಿಯನ್ನು ನೀಡಿದ್ದೇನೆ. ಆದ್ಮೇಲೆ ಇವತ್ತು ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದು 6 ತಿಂಗಳಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 6 ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆಗಳು ನಡೆಯಿತು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದರು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಭ್ರಷ್ಟಾಚಾರ 40% ಸರ್ಕಾರ, ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾನೆ ಇಲ್ಲ ಅಂತ ಟೀಕೆ ಮಾಡಿದ್ರು. ಜನರು ಕೂಡ ಅದು ನಂಬಿದ್ರು, ಮೋಸ ಹೋದ್ರು. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಗ್ಯಾರಂಟಿ ಘೋಷಣೆಗಳು, ಇವತ್ತು ಕೊಟ್ಟಂತ ಗ್ಯಾರಂಟಿಗಳನ್ನು ನಂಬಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಬಡವರು, ರೈತರು, ಏನೋ ಪುಣ್ಯಾತ್ಮರು ಕಾಂಗ್ರೆಸ್ ಪಕ್ಷದವರು ಬುದ್ಧಿ ಕಲ್ತಂತೆ ಕಾಣ್ತದೆ ಕಾಂಗ್ರೆಸ್ ಪಕ್ಷದವರು. ಇದೊಂದ್ಸಲ ಇನ್ನೊಂದ್ಸಲ ಅವ್ರಿಗೆ ಅವಕಾಶ ಕೊಡೋಣ ಅಂತ ಹೇಳಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದರು. ಬಂಧುಗಳೇ, ಸರ್ಕಾರ ಬಂದು 6 ತಿಂಗಳಾಗಿದೆ. ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ? ಯಾವ ರೈತರು, ಬಡವರು, ದೀನ ದಲಿತರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು 6 ತಿಂಗಳಾಗಿದೆ. ರಾಜ್ಯದಲ್ಲಿ ಕಳೆದ 3 ತಿಂಗಳುಗಳಿಂದ ಭೀಕರ ಬರಗಾಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದ್ರೆ ಈ ರಾಜ್ಯದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು
3.5 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂತ ಹಣಕಾಸಿನ ಇಲಾಖೆಯನ್ನ ನಿರ್ವಹಿಸತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ರೈತರ ಪರಿಹಾರ ಕೊಡೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹಣ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 500 ಜನಕ್ಕೂ ಹೆಚ್ಚು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ಲ. ಇವತ್ತು ಹಣ ಇಲ್ಲ. 500 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ರೈತರ ಬಗ್ಗೆ ಕನಿಕರವನ್ನ ತೋರಿಸ್ತಾ ಇರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು. ಇಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರಬೇಕಾದ್ರೆ ಈ ಒಂದು ಜವಾಬ್ದಾರಿತ ಸರ್ಕಾರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪಾಲಿಗೆ ಇವತ್ತು ಮರಣ ಶಾಸನ ಆಗಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಯಾವುದೇ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ, ರೈತರಿಗೆ ಪರಿಹಾರವನ್ನ ಕೊಡ್ತಾ ಇಲ್ಲ, ಯುವಕರಿಗೆ ಉದ್ಯೋಗವನ್ನ ಕೊಡ್ತಾ ಇಲ್ಲ, ತಾಯಂದಿರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇಂಥ ಸರ್ಕಾರ ಯಾವ ಕಾಂಗ್ರೆಸ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ 40% ಭ್ರಷ್ಟಾಚಾರದ ಸುಳ್ಳು ಆರೋಪವನ್ನ ಚುನಾವಣೆ ಮುಂಚೆ ಮಾಡಿದ್ರು. ಸರ್ಕಾರ ಬಂದು 6 ತಿಂಗಳಾಗಿದೆ. ರಾಜ್ಯದ ಬೆಂಗಳೂರು ಬಂದು ನೋಡಿ, ಬೆಂಗಳೂರಿನಲ್ಲಿ ಯಾರೇ ಅಧಿಕಾರಿಗಳು ಯಾರೇ ಜನಸಾಮಾನ್ಯರು ಕೇಳ್ತಾರೆ, ಇದು 40% ಸರ್ಕಾರ ಅಲ್ಲ, 80% ಭ್ರಷ್ಟಾಚಾರ ಇರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದನ್ನ ನಾನು ಹೇಳ್ತಾ ಇಲ್ಲ, ಜನಸಾಮಾನ್ಯರು ಇವತ್ತು ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಉದ್ದುದ್ದ ಭಾಷಣ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರೆ. ಅರೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ 4, 6 ಅಡಿ 2 ಅಡಿ 4 ಅಡಿ ಜಾಗ ಕೊಡದೇ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತು ಉದ್ದುದ್ದ ಭಾಷಣ ಮಾಡ್ತಾರೆ. ಇವತ್ತು ಮೊನ್ನೆ ದಿನ ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಇಡೀ ಸರ್ಕಾರ ಬೆಳಗಾಂನಲ್ಲಿದೆ. ಏನ್ ನಡೀತು? ಒಬ್ಬ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ಘಟನೆ, ದಬ್ಬಾಳಿಕೆ. ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಇದ್ರೂ ಸಹ ಆ ಮುಖ್ಯಮಂತ್ರಿಗಳಿಗೆ ಆ ತಾಯಿಯನ್ನ ಹೋಗಿ ನೋಡ್ಬೇಕು ಅಂತೇಳಿ ಅನಿಸ್ಲೇ ಇಲ್ವಲ್ಲ. ಹಾಗಾದ್ರೆ ನಾನು ಮೊದಲ ಬಾರಿ ಶಿಕಾರಿಪುರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ, ನನಗೆ ದೇವರು ಬುದ್ಧಿ ಕೊಟ್ಟಿದ್ದೇನೆ. ಆ ತಾಯಿಯನ್ನ ಹೋಗಿ ನೋಡ್ಬೇಕು, ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಆ ತಾಯಿಯ ಸಂಕಷ್ಟವನ್ನು ಕೇಳಬೇಕು ಅಂತೇಳಿ ಆ ದೇವರು ನನಗೆ ಬುದ್ಧಿ ಕೊಟ್ಟಿದ್ದ. ನಾನು ಹೋಗಿ ಬಂದೆ ಅಲ್ಲಿಗೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ಲೇ ಇಲ್ವಲ್ಲ. ರಾಜ್ಯದ ಮುಖ್ಯಮಂತ್ರಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಇಂಥ ದುರ್ಘಟನೆ ನಡೆದಾಗ ಆ ತಾಯಿಗೆ ಹೋಗಿ ಒಂದು ಶಕ್ತಿನ ಕೊಡಬೇಕು, ಬೆಂಬಲವನ್ನ ಕೊಡಬೇಕು, ಅವಳಿಗೆ ಕಾಪಾಡಬೇಕು ಅಂತಕ್ಕಂಥ ಸೌಜನ್ಯ ಕೂಡ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ವಲ್ಲ. ಬಂಧುಗಳ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ರೈತ ಪರ ಅಲ್ಲ, ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಇವರ ಸರ್ಕಾರ, ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರಿಗೆ ರೈತರಿಗೆ ಪರಿಹಾರವನ್ನು ಕೊಡಕ್ಕಾಗಲಿಲ್ಲ. ಬರಗಾಲದಲ್ಲಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿನ ಕೊಡ್ತೇನೆ ಅಂತ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವರು. 10,000 ಕೋಟಿ ಅಲ್ಪಸಂಖ್ಯಾತರು ಕೊಡ್ತೇನೆ ಅಂತ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಆದ್ರೆ ಯಾವ ತುಷ್ಟೀಕರಣದ ರಾಜಕಾರಣ, ಇಂಥ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ಸಂದರ್ಭದಲ್ಲಿ ನಿಮ್ಗೆ ಅಲ್ಪಸಂಖ್ಯಾತರ ಆಲೋಚನೆ ಬಂತಾಗಾದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಹೇಳ್ತಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾನೆ ವೇದಿಕೆ ಮೂಲಕ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದೆ. 55ರಿಂದ 60 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯ ದೇಶವನ್ನು ಆಡಳಿತ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು, ಭಾರತೀಯ ಜನತಾ ಪಾರ್ಟಿಯವರಲ್ಲ. 55-60 ವರ್ಷಗಳ ಕಾಲ ನಿರಂತರವಾಗಿ ದೇಶ ರಾಜ್ಯವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ, ಮುಖಂಡರಿಗೆ ಒಂದು ಪ್ರಶ್ನೆನ ಕೇಳ್ತೇನೆ.
ಸ್ವಾಮಿ ಇಷ್ಟು ವರ್ಷ ಆಡಳಿತ ನಡೆಸಿದ್ರಲ್ಲ 55-60 ವರ್ಷ, ಇಷ್ಟಾದ್ರೂ ಕೂಡ ಈ ದೇಶದಲ್ಲಿ ರಾಜ್ಯದಲ್ಲಿ ಇನ್ನೂ ಕೂಡ ಅಲ್ಪಸಂಖ್ಯಾತರು 50% ಹೆಚ್ಚು ಅಲ್ಪಸಂಖ್ಯಾತರು ಇನ್ನೂ ಕೂಡ ಅವಿದ್ಯಾವಂತರಾಗಿದ್ದಾರೆ. 60% ಹೆಚ್ಚು ಅಲ್ಪಸಂಖ್ಯಾತರು ಯುವಕರು ಇತ್ತು ಅವ್ರಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಉದ್ಯೋಗ ಇಲ್ಲ. ಯಾರಿದಕ್ಕೆ ಕಾರಣ? ಇದೇ ಕಾಂಗ್ರೆಸ್ ಪಕ್ಷದವರಲ್ವಾ? ಇದೇ ಕಾಂಗ್ರೆಸ್ ಪಕ್ಷದವರಲ್ವಾ? ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ. ಚುನಾವಣೆ ಗೆದ್ದು ಸರ್ಕಾರ ಬಂದ್ಮೇಲೆ ಏನ್ ದಿನಬೆಳಗಾದ್ರೂ ಉದ್ದುದ್ದ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು, ಆ ಯೋಜನೆ ಈ ಯೋಜನೆ, ಆ ಗ್ಯಾರಂಟಿ ಈ ಗ್ಯಾರಂಟಿ. ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಪಕ್ಷದವರಿಗೆ. ನಾನು ಕೇಳ್ತೇನೆ, ಇಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿ 55-60 ವರ್ಷ ಆಡಳಿತ ನಡೆಸಿ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಇನ್ನೂ ಕೂಡ ನೀವು ಇವತ್ತು ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಇವತ್ತು ದೇಶದಲ್ಲಿ ಇವತ್ತು ಬಡತನವನ್ನ ನಿರ್ಮೂಲನೆ ಮಾಡ್ತೇನೆ, ಗರೀಬಿ ಹಟಾವ್ ಗರೀಬಿ ಹಟಾವ್ ಗರೀಬಿ ಹಟಾವ್ ಅಂತೇಳಿ ಉದ್ದುದ್ದ ಭಾಷಣ ಮಾಡಿ ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಕೂಡ ಇವತ್ತು ದೇಶದಲ್ಲಿ ಇವತ್ತು ಬಡತನ ನಿರ್ಮೂಲನೆ ಯಾಕಾಗ್ಲಿಲ್ಲ ಅಂದ್ರೆ ಸ್ವಾಮಿ, ಕಾಂಗ್ರೆಸ್ ಪಕ್ಷದ ಮುಖಂಡರೇನಿದ್ದಾರೆ ಪುಡಾರಿಗಳು, ಅವರ ಬಡತನವನ್ನ ನಿವಾರಣೆ ಮಾಡಿಕೊಂಡು, ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಳು ಪುಡಾರಿಗಳು ಅವರ ಬಡತನವನ್ನ ನಿರ್ಮೂಲನೆ ಮಾಡಿಕೊಂಡು, ಆದ್ರೆ ದೇಶದಲ್ಲಿರ್ತಕ್ಕಂಥ ಬಡವರು ಮಾತ್ರ ಬಡವರಾಗೇ ಇರಬೇಕು, ದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾಗೇ ಇರಬೇಕು. ಇವರು ಮಾತ್ರ ಜನರ ಕಣ್ಣಿಗೆ ಮಣ್ಣೆರ್ಚಿ ಪದೇ ಪದೇ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಇದೇ ಪಿತೂರಿ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕರಿಸಿದ್ದಾರೆ. ಮೊನ್ನೆ ನೋಡಿದ್ರೆ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಏನು, ಕರ್ನಾಟಕ ರಾಜ್ಯ 130 ಸೀಟ್ ಬಂದು ಗೆದ್ದು ಸರ್ಕಾರ ಬಂದಿದೆ ಅಂತೇಳಿ ಇಡೀ ದೇಶ ತುಂಬ ಓಡಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರ್ತೇವೆ, INDA ಸರ್ಕಾರವನ್ನ ಕೇಂದ್ರದಲ್ಲಿ ತರ್ತೇವೆ, ನರೇಂದ್ರ ಮೋದಿಜಿಯವರನ್ನ ಅಧಿಕಾರದಿಂದ ಇಳಿಸ್ತೇವೆ ಅಂತ ಹೇಳ್ತಾರೆ. ನಾನು ಇವತ್ತು ಅವರಿಗೆ ಸವಾಲನ್ನು ಹಾಕ್ತೇನೆ, ಕಾಂಗ್ರೆಸ್ ಪಕ್ಷದವರಿಗೆ. 5 ಪಂಚ ರಾಜ್ಯಗಳ ಚುನಾವಣೆ ಫಲಿತಾಂಶ ನಿಮ್ ಕಣ್ಣು ಮುಂದಿದೆ. ಯಾವ ಮಧ್ಯಪ್ರದೇಶ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ, ಅದೇ ರಾಜಸ್ಥಾನದಲ್ಲೂ ಕೂಡ ಅಧಿಕಾರಕ್ಕೆ ಬಂದಿದೆ, ಛತ್ತೀಸ್ಗಢಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಇವತ್ತು ಸೂರ್ಯ ಚಂದ್ರ ಸತ್ಯನೋ, ಇವತ್ತು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗೋದನ್ನ ತಡೆಯೋದಕ್ಕೆ ಯಾವ ದುಷ್ಟ ಶಕ್ತಿಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಇವತ್ತು ದೇಶದ ಪ್ರಜ್ಞಾವಂತ ಮತದಾರರು ಇವತ್ತು ತೀರ್ಮಾನ ಮಾಡಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದ ಇವರ ದುಷ್ಟ ಪುಕ್ಕಟ ಗ್ಯಾರಂಟಿಗಳು ಬೇಡ, ಈ ದೇಶಕ್ಕೆ ನರೇಂದ್ರ ಮೋದಿ ಗ್ಯಾರಂಟಿನೇ ಸಾಕು ನಮಗೆ ಅನ್ನೋದನ್ನ ತೀರ್ಮಾನ ಮಾಡಿದ್ದಾರೆ. ಇವತ್ತು 3 ರಾಜ್ಯಗಳ ಫಲಿತಾಂಶ ಇವತ್ತು ನಮ್ಮ ಕಣ್ಮುಂದಿದೆ, ಅದರಿಂದ ಗೊತ್ತಾಗ್ತದೆ. ಹಾಗಾಗಿ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಈ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಒಬ್ಬ ಯೋಧ ತನ್ನ ಕುಟುಂಬವನ್ನ ಮರೆತು ತನ್ನ ಸ್ವಾರ್ಥ ಎಲ್ಲವನ್ನೂ ಕೂಡ ಬದಿಗಿಟ್ಟು ದಿನದ 24 ಗಂಟೆಗಳ ಕಾಲ ದೇಶದ ಗಡಿಯನ್ನ ಕಾಯ್ತಾನೆ. ಕಾರಣ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಸುರಕ್ಷಿತವಾಗಿರ್ಬೇಕು ಅನ್ನೋ ಕಾರಣಕ್ಕೆ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಕೂಡ ಸುರಕ್ಷಿತವಾಗಿರ್ಬೇಕು ಅಂತೇಳಿ ಹಗಲು ರಾತ್ರಿ ನನ್ನ ದೇಶದ ಗಡಿಯನ್ನ ಕಾಯ್ತಾನೆ ಇವತ್ತು ನಾ ಯೋಧ. ಹಾಗೆ ನಾವು ಸಹ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಇವತ್ತು ಪ್ರಧಾನಮಂತ್ರಿಗಳಾಗಿ 9.5 ವರ್ಷಗಳು ಕಳೆದಿದೆ. ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ 9 ವರ್ಷಗಳು ಕಳೆದಿದೆ. ಒಂದು ದಿನನೂ ಸಹ ಬಂಧುಗಳೇ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ರಜೆಯನ್ನ ತೆಗೆದುಕೊಳ್ಳದೆ ಇರ್ತಕ್ಕಂಥ, ವಿಶ್ರಾಂತಿಯನ್ನ ತೆಗೆದುಕೊಳ್ಳದೆ ಇರ್ತಕ್ಕಂಥ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರು ಇದ್ರೆ ನರೇಂದ್ರ ಮೋದಿಯವರು ಮಾತ್ರ. ಅಂತ ಪುಣ್ಯಾತ್ಮ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ಭಾರತವನ್ನು ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು. ಭಾರತವನ್ನೊಂದು ಸಮೃದ್ಧಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆಯಾಗಿ ಮಾಡಬೇಕು. 2047ನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿದಂತ ದೇಶ ಆಗಬೇಕು ಅಂತ ಹೇಳಿ ಒಂದು ಕನಸನ್ನ ಇಟ್ಕೊಂಡು
ಒಂದು ತಪಸ್ಸಿನ ರೀತಿ ನರೇಂದ್ರ ಮೋದಿಜಿಯವರು ಹಗಲು ರಾತ್ರಿ ಇವತ್ತು ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನನ್ನು ಒಳಗೊಂಡಂತೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ನಾವು ಕೂಡ ನಮ್ಮ ಅಳಿಲು ಸೇವೆಯನ್ನ ಮಾಡಬೇಕಲ್ವಾ? ಹಾಗಾದ್ರೆ ಈ ದೇಶದ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಈ ಕಾಂಗ್ರೆಸ್ ಪುಡಾರಿಗಳು ಚುನಾವಣೆ ಬಂದಾಗ ಮತ್ತೇನೇನು ಭರವಸೆಗಳನ್ನ ಕೊಟ್ಟು ಮತದಾರರ ಕಣ್ಣಿಗೆ ಮಣ್ಣು ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಅದನ್ನು ನಾವು ನೀವು ಇವತ್ತು ಜಾಗೃತರಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳನ್ನ, ಅವರು ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ಬೇಕಲ್ವಾ? ಹಾಗಾದ್ರೆ ಯಾರು ಮಾಡ್ಬೇಕು ಇದನ್ನ? ನಮ್ಮ ಕಾರ್ಯಕರ್ತರು ಇವತ್ತು ವೇದಿಕೆ ಮುಂಭಾಗದಲ್ಲಿ ಅನ್ಕೊತಿದ್ದೀರಿ. ನಾವಿವತ್ತು ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದ ಒಂದು ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ವೇದಿಕೆ ಮೇಲೆ ಅನೇಕ ಗಣ್ಯರು ಆಸೀನರಾಗಿದ್ದಾರೆ. ಅನೇಕ ಶಾಸಕರುಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ನನ್ನ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ದೇವ ದುರ್ಲಭವಾದಂತ ಕಾರ್ಯಕರ್ತರ ಪರವಾಗಿ ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ನಾನೊಂದು ನಮ್ಮ ಕಾರ್ಯಕರ್ತರ ಪರವಾಗಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಇವತ್ತು ಮುಂದಿನ ಲೋಕಸಭಾ ಚುನಾವಣೆವರೆಗೂ ಸಹ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಏನೇ ವ್ಯತ್ಯಾಸಗಳು ಎಲ್ಲವನ್ನೂ ಕೂಡ ಬದಿಗಿಟ್ಟು, ಏನೇ ಸಣ್ಣ ಪುಟ್ಟ ಗೊಂದಲಗಳಿದ್ರೂ ಕೂಡ ಪಕ್ಷದಲ್ಲಿ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ನಮ್ಮ ಮುಂದೆ ಇರತಕ್ಕಂಥ ಗುರಿ ಮುಂದಿನ ಲೋಕಸಭಾ ಚುನಾವಣೆ ಎಲ್ಲಾ ಕ್ಷೇತ್ರಗಳ ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲೋದ್ರ ಮೂಲಕ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ತರಬೇಕಾಗಿದೆ. ಇವತ್ತು ಈ ಕ್ಷೇತ್ರವು ಕೂಡ ಬಿಜೆಪಿ ಪರವಾಗಿ ಗೆಲ್ಲಿಸಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಗಲು ರಾತ್ರಿ ಪಕ್ಷದ ಸಂಘಟನೆಗೆ ಶಕ್ತಿಯನ್ನು ಕೊಟ್ಟು ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ಕೈಯನ್ನ ಬಲಪಡಿಸಬೇಕು. ಅದರ ಮುಖೇನ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಬೇಕು ಅಂತೇಳಿ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಕೊನೆಯದಾಗ ಮತ್ತೊಂದು ಮಾತನ್ನು ಹೇಳ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರು ಪೂಜ್ಯ ತಂದೆಯವರು ನಮ್ಮ ಕೇಂದ್ರದ ವರಿಷ್ಠರು, ರಾಜ್ಯದ ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡಿದಾಗ ಯಡಿಯೂರಪ್ಪ ಒಂದು ಕಿವಿ ಮಾತನ್ನು ಹೇಳಿದ್ರು ನನಗೆ. ನೋಡು ಇವತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ, ಎಲ್ಲ ಪರಿವಾರದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಕೇಂದ್ರದ ವರಿಷ್ಠರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದನೇ ಒಂದು ದಿನ ಕೂಡ ನಿಮ್ಮ ಮನೆಯಲ್ಲಿ ಕುತ್ಕೋಬಾರದು. ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇಡೀ ರಾಜ್ಯವನ್ನು ಸುತ್ತಿ ಪ್ರವಾಸ ಮಾಡಿ ಮೋದಿಯವರಿಗೆ ಕೈಯನ್ನು ಬಲಪಡಿಸಬೇಕು ಅನ್ನೋ ಮಾತನ್ನು ಯಡಿಯೂರಪ್ಪ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೇಳ್ತೇನೆ. ಯಾವ ರೀತಿ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಇರ್ಬೋದು, ಅನಂತಕುಮಾರ್ ಅವರು ಇರ್ಬೋದು, ಅದೇ ರೀತಿ ಈಶ್ವರಪ್ಪನವರು ಇರ್ಬೋದು, ಅದೇ ರೀತಿ ನಮ್ಮ ಶಂಕರ್ ಮೂರ್ತಿಗಳು ಇರ್ಬೋದು, ಅದೇ ರೀತಿ ನಮ್ಮ ಎಲ್ಲ ಪಕ್ಷದ ಅನೇಕ ಹಿರಿಯ ಮುಖಂಡರು ಇವತ್ತು ವೇದಿಕೆ ಮೇಲೆ CG ಪಾಟೀಲ್, ಕಳಕಪ್ಪ ಬಂಡಿ, ಗದ್ದಿಗೌಡರು ಎಲ್ಲ ಹಿರಿಯರು ಕೂಡ ಇವತ್ತಿಲ್ಲಿದ್ದಾರೆ. ಅನೇಕ ಹಿರಿಯರ ಒಂದು ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದುಕೊಂಡು ಬಂದಿದೆ. ನಾನು ಇವತ್ತೊಬ್ಬ ರಾಜ್ಯದ ಅಧ್ಯಕ್ಷನಾಗಿ, ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಒಂದು ಭರವಸೆನ ಕೊಡ್ತೇನೆ. ನಾನು ನನ್ನ ನಡವಳಿಕೆಯಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನನ್ನ ಕಾರ್ಯಕರ್ತ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಬರಬಾರದು. ನನ್ನ ನಡವಳಿಕೆಯಿಂದ ನಮ್ಮ ಯಾವುದೇ ಒಬ್ಬ ತಾಯಂದಿರು, ಕಾರ್ಯಕರ್ತರು ಯಾರು ಕೂಡ ತಲೆ ತಗ್ಗಿಸಬಾರದು. ಆ ರೀತಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯರ ಒಂದು ಆಶೀರ್ವಾದದಿಂದ, ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ತಾಯಂದಿರ ಒಂದು ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕೋದ್ರ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರ್ತೇನೆ. ಅಲ್ಲಿಯವರೆಗೂ ಕೂಡ ಮನೆಯಲ್ಲಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹಲೋ ಭಾರತ್ ಮಾತಾ ಕಿ. ಎರಡು ಕೈಗಳನ್ನ ಮುಷ್ಟಿಕಟ್ಟೆ ಕೈ ನೆತ್ತಿ ಹೇಳಬೇಕು. ಹಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಹಲೋ ಭಾರತ್ ಮಾತಾ ಕಿ. ನಮಸ್ಕಾರ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.